ಹಲವು ವೀಕ್ಷಕರೇ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಮ್ಮ ಹೊಲದಲ್ಲಿದ್ದೇನೆ. ನಮ್ಮ ಹೊಲದಲ್ಲಿ 1.5 ಎಕರೆದಲ್ಲಿ 3 ಥರ ತರಕಾರಿ ಮಾಡಿದ್ದೇನೆ. ಯಾಕಂದರೆ ಸ್ಟಾರ್ಟಿಂಗ್ ನಾನು ಮೆಣಸಿನ ಗಿಡ ಹಚ್ಬೇಕಂತ ಹೇಳಿ ಹಚ್ಚಿದ್ದಿದ್ದು ಹೊಲ. ನಿಮಗೆ ಒಂದು ವಿಡಿಯೋದಾಗಲೇ ಆಲ್ರೆಡಿ ನಾನು ಸ್ಟಾರ್ಟಿಂಗ್ ತೋರಿಸಿದ್ದೆ, ನಾನು ಫಸ್ಟ್ ವಿಡಿಯೋದಾಗ. ಆ ಥರ ಗಿಡಗಳೆಲ್ಲ ಬಿಸಿಲಿಗೆ ಸತ್ತೋದು. ಇದಕ್ಕೆ ನಾನು ಮುಂದೆ ಏನೇನು ಮಾಡಿದೆ ಏನೇನಿಲ್ಲ, ಯಾಕಂದ್ರೆ ಅವ್ನು ಕೆಡ್ಸಕ್ಕೆ ಹೋಗ್ಲಿಲ್ಲ. ನಾನು ಮತ್ತೆ ಅವಕ್ಕೆ ಆಲ್ಟರ್ನೇಟ್ ಆಗಿ ಬೆಳೆ ಏನೇನು ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೇನೆ ನೋಡಿ. ನೋಡಿ, ಇದು ನಮ್ಮ ಪ್ಲಾಟ್. ಈ ಕಡೆ ಜೋಳಿ ಹಾಕಿದ್ದೇನೆ. ಇಲ್ಲಿಂದ ಈ ಕಡೆ ಒಂದು ಎಷ್ಟಾಗ್ಬೋದು, ಇದೊಂದು 30 ಸೆಂಟ್ಸ್, ಒಂದು 1/4 ಎಕರೆ ಮೇಲೆ ಆಗುತ್ತೆ ಈ ಕಡೆಗೆ. ಯಾಕಂದ್ರೆ ಮೆಣಸಿನ ಗಿಡ ಹಂಗ್ಲೆ ಆಗಿರೋದ ಉದ್ದೇಶದಿಂದ ಅದರಲ್ಲಿ ನಾನು ಸುಮ್ಮನೆ ಅವನ್ನ ಅಳಿಸೋದೇನಂತೇಳಿ ಅದರಲ್ಲೇ ಮಧ್ಯದಲ್ಲಿ ಜೋಳಿ ಹಾಕಿದ್ದೇನೆ. ಈ ಟೈಪ್ ನೋಡ್ಬೋದು, ಜೋಳಿ ಚೆನ್ನಾಗೈತೆ. ಒಂದೇ ಟೈಮ್ ಹರಿದಿದ್ವಿ ಅಷ್ಟೇ. ಇನ್ನು ಈಗ ಸ್ಟಾರ್ಟಿಂಗ್ ಒಂದು 15 kg ಹರಿದು ಕೊಟ್ಟಿದ್ವಿ. ಅಷ್ಟು ಹೊಲಕ್ಕೆ ಸೇರಿ ಒಂದು 15 kg ಸಿಕ್ಕಿದ್ವಿ. ಈಗ ಸ್ಟಾರ್ಟಿಂಗ್ ಇದಾಗುತ್ತದೆ ನೋಡ್ರಿ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ವಿ. ಮೆಣಸಿನ ಗಿಡ ನೋಡ್ರಿ ಹೇಗಿದಾವ. ಈ ಥರ ಮೆಣಸಿನ ಗಿಡ ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲ. ನಾನು ಇದನ್ನ ಕಂಡೆ ಯಾಕೆ ಸರಿಯಾಗಿಲ್ಲ, ಇದು ಪರಿಹಾರವಾಗಿ ನಾನು ಏನಾದ್ರು ಒಂದು ಮಾಡ್ಬೇಕನ್ನೋ ಉದ್ದೇಶದಿಂದ ಮಾಡಿದ್ದೆ. ಕಡೆ ಒಂದು 1/2 kg ಜೋಳಿ ಬೀಜ ತಂದು ಊರಿದ್ವಿ. ಇಲ್ಲಿಂದ ಈ ಕಡೆಗೆ ಬೆಂಡಿ ಹಾಕಿದ್ದೇನೆ, ಅದೇ ಮೆಣಸಿನ ಗಿಡದಾಗ. ನೋಡ್ರಿ, ಎಲ್ಲ ಬೆಂಡಿ ಚೆನ್ನಾಗಿ ಬೆಳೆದತ್ತದ. ಅಂದ್ರೂ ಹೇಳ್ಬೇಕಂದ್ರೆ ಹೊಲ ತುಂಬ ಪೀಕ್ ಕಾಣಿಸ್ತೈತಿ. ಈಗ ಮೊದಲೆಲ್ಲ ಏನು ಇದ್ದೇ ಇದ್ದಲ್ಲ, ಯಾಕ್ಬಿಟ್ಟಿಯ ಅಳಿಸ್ಬಿಡ ಅಂತ ಹೇಳೋ ಒಂದು ಕ್ವಶನ್ ಇತ್ತು. ಈಗ ಬೆಂಡಿನೇ ಚೆನ್ನಾಗಿ ಬರುತ್ತೆ ನೋಡ್ರಿ, ಪರವಾಗಿಲ್ಲ. ಈಗ ಇನ್ಮೇಲೆ ಸ್ಟಾರ್ಟಿಂಗ್ ಬೆಂಡೆ, ಈಗ ಹೂವು ಈಚೆ ಐತೆ. ಒಂದು 1/2 ಎಕರೆ ಮೇಲಾಗುತ್ತದೆ ಬೆಂಡಿ. ಈಗ ನಾವು ಅದನ್ನು ಈ ಮೆಣಸಿನ ಗಿಡ ಸರಿಯಾಗಿಲ್ಲ ಅಂತ ಹೇಳಿ ಅಳಿಸಿ ಮತ್ತೆ ಅದಕ್ಕೆ ನಾನು ಮೆಕ್ಕೆಜೋಳ ಹಾಕಿ ಮತ್ತೆ ಹೊಲ ಎಲ್ಲ ಉಳುಮೆ ಮಾಡಿ ಅದಕ್ಕೆ ಮೆಕ್ಕೆಜೋಳ ಹಾಕ್ಬೇಕಾಗಿತ್ತು. ಬೇರೆ ನನಗೆ ದಾರಿನೇ ಇದ್ದಿಲ್ಲ, ಬೇರೆ ಏನ್ ಮಾಡಕ್ ಆಪ್ಷನ್ ಇದ್ದಿಲ್ಲ. ಈಗ ನಾನು ಅಳಿಸೋದೇನು ನೋಡೋಣ, ಮೆಣಸಿನ್ಕಾಯಿ ಬಂದಷ್ಟು ಬರಲಿ, ಅದ್ರ ಜೊತೆಗೆ ಈಗ ಖಾಲಿ ಜಾಗಕ್ಕೆ ಬೇರೆ ಏನಾರ ಒಂದು ಹಾಕೋಣ ಅಂತೇಳಿ ಒಂದು 4 ಐಟಮ್ ತರಕಾರಿ ಮಾಡಿದ್ದೇನೆ. ನೋಡೋಣ ಇನ್ನು ಮುಂದೆ ಅದು ಯಾವ ರೀತಿ ಇಳುವರಿ ಬರ್ತೈತಿ, ಏನು ಆ ರೇಟ್ ಏನು ಮಾಡ್ತಾನೆ, ಇದರಿಂದ ಇನ್ಕಮ್ ಎಷ್ಟು ಸಿಗ್ತೈತಿ ಅನ್ನೋದನ್ನು ಮತ್ತೊಂದು ವಿಡಿಯೋದಾಗ ನಾನು ಹೇಳ್ತಾನೆ. ಆದ್ರೆ ಈಗ ಮಾತ್ರ ಚೆನ್ನಾಗಿ ಹೊಲ ತುಂಬ ಪೀಕ್ ಕಾಣ್ತೈತೆ. ಈ ರೈತರ ಜೀವನನೇ ಎಷ್ಟು, ಯಾರೋ ಕೆಲವರು 100ಕ್ಕೆ ಒಂದು 10 ಜನ ಚೆನ್ನಾಗಿ ಜೀವನ ಮಾಡ್ಬೋದು. ಇನ್ನಿದ್ದರಿಗೆ ಈ ತರ ಈ ನಮ್ಮ ವಾತಾವರಣ ಇದರಿಂದ ನಾಶ ಆಗೋದು ಭಾಳ. ಅದರಿಂದ ನಾವು ಯಾವಾಗಲೂ ಅದನ್ನ ನಮಗೆ ಬೇಕಾದ ರೀತಿಯಲ್ಲಿ ನಾವು ಇದನ್ನ ಮಾಡ್ಕೊಂಡು ಹೋಗ್ತಿರ್ಬೇಕು. ನಾವೇ ಇದಕ್ಕೆ ಇಡ್ತೀವಿ, ನಾಳ್ಸೋಣ ಮತ್ತೊಂದು ಹಾಕೋಣ, ಅವಕ್ಕೆಲ್ಲ ಖರ್ಚು ಜಾಸ್ತಿ ಹಾಕ್ಯಂತ ಹೋಗು, ಡಬಲ್ ಹಾಕ್ಯಂತ ಹೋಗ್ತಾವ. ಈಗ ನಾನು ಖರ್ಚು ಇದಕ್ಕೆ ಮತ್ತೆ ಎಳಿಸಿ ಬೇರೆ ಮೆಕ್ಕೆಜೋಳ ಮತ್ತೊಂದು ಯಾವ್ದೋ ಒಂದು ಮಾಡಿದ್ರು ಮತ್ತೊಂದು ನಾನು ಒಂದು 25-30 ಸಾವಿರ ನಾನು ಬಂಡವಾಳ ಹಾಕ್ಬೇಕಾಗಿತ್ತೆ. ಈಗ ಮೊದಲು ಹಾಕಿದ್ದ ಅಲ್ದೇನ ಮತ್ತೊಂದು 25-30 ಸಾವಿರ ಹಾಕಿ ಮತ್ತೆ ನಾನು ಅದ್ರ ಮೆಕ್ಕೆಜೋಳ ಬೆಳೆದು ಎಷ್ಟು ಬೆಳಿಬೋದು, ಖರ್ಚು ತೆಗೆದು ಯಾಕಂದ್ರೆ ಅದೇ ಉದ್ದೇಶದಿಂದ ನಾನೇನ್ ಮಾಡಿದೆ, ಉಳುಮೆ ಮಾಡ್ದಂಗೆ ಹೊಲನ ಉಳುಮೆ ಮಾಡ್ದೇನೆ ಸಾಲುಗಳಿಗೆ ಖಾಲಿ ಜಾಗದಲ್ಲಿ ಈ ತರ ತರಕಾರಿ ಹಾಕೊಂಡಿದ್ದೇನೆ. ನೋಡೋಣ ಇದು ಎಷ್ಟು ಸಕ್ಸಸ್ ಆಗತ್ತೆ ಏನು. ನಾನು ಮಾಡಿದ ಖರ್ಚಾರ ತೆಗೆದ್ರೆ ಸಾಕು. ಮೊದಲೆಲ್ಲ ಮೆಣಸಿನ ಗಿಡಕ್ಕೆ ಒಂದು
ಒಂದು 40-45 ಸಾವಿರ ಖರ್ಚು ಮಾಡಿದ್ದೀನಿ ನಾನು ಗಿಡಕ್ಕೆ ಬರೀ. ಹಂಗಾಗಿ ಅದು ನನಗೆ ರಿಟರ್ನ್ ಆಕತ್ತೆ ಬಿಡ್ತೈತೆ ಗೊತ್ತಿಲ್ಲ ನನಗೆ. ಅದು ಒಟ್ಟು ಪೀಕ್ ಚೆನ್ನಾಗಿ ಕಾಣ್ಬೇಕಾಗಿತ್ತು ಹೊಲ ತುಂಬ. ಈಗ ಐತಿ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅದು ನನಗೆ ರೇಟ್ ಸಿಕ್ಕು ನನ್ನ ಉಳಿಸ್ತೈತೆ ಅನ್ನೋದನ್ನ ತೋರಿಸ್ತೇನೆ. ಇದ್ರಾಗೆಲ್ಲ ಈ ಕಡೆಗೆ ನಾನು ಟಮಾಟೆ ಹಾಕಿದ್ದೀನಿ, ಈ ಕಡೆ ಸೈಡ್ ನೋಡ್ರಿ. ಟಮಾಟೆನೂ ಭಾಳ ಬಿಸಿಲಿಗೆಲ್ಲ ಅದು ಸತ್ತು ಹೋಗ್ಬಿಡುತ್ತೆ. ಅದ್ರ ಮಧ್ಯದಲ್ಲೆಲ್ಲ ನಾನು ಈರಿ ಊರಿದ್ದೇನೆ. ಬೀನ್ಸ್ ಹಾಕಿದ್ದೆ, ಅದು ಬೀನ್ಸ್ ಆಗ್ಲಿಲ್ಲ ನಮ್ಮ ಸೈಡ್. ಬೀನ್ಸ್ ನಮಗೆ ನಮ್ಮ ಬಯಲು ಸೀಮೆ ಕತ್ತಲ್ಲಿದೆ, ಬಿಸಿಲು ಜಾಸ್ತಿ. ಹಂಗಾಗಿ ಅದು ಬರ್ತೈತೆ ಅಂತ ಹೇಳಕ್ ಬರಲಿಲ್ಲ ನಮ್ಮ ಸೈಡ್. ಹಾಕಿದೆ ಆದ್ರೂ ಅದು ಎಲ್ಲ ಸತ್ತೋಗ್ಬಿಟ್ಟೈತೆ. ಹುಟ್ಟಿ ಒಂದು 15 ದಿವಸ 20 ದಿವಸ ಸಸಿ ಆಗಿ ಅದು ಹೋಗೈತಿ. ತೋರಿಸ್ತಾನೆ ನೋಡ್ರಿ. ಈರಿ ಚೆನ್ನಾಗಿ ಐತೆ, ಅದು ಪರವಾಗಿಲ್ಲ. ಟಮಾಟೆಗೆ ಹಾಕಿರೋದು ಯಾಕಂದ್ರೆ ಟಮಾಟೆಗೆ ಗೂಟ ಕಟ್ಬೇಕಾಗಿತ್ತು. ನಾನು ಗೂಟ ಕಟ್ಟಿರೋ ಉದ್ದೇಶದಿಂದ ಇದಕ್ಕೆ ಈರಿ ಹಾಕಿದೆ. ಈರಿನ ಇದೇ ಟೆಂತ್ಗೆ ನಾವು ಅದನ್ನ ಎತ್ತಾಕ್ಬೋದು ಅನ್ನೋ ಉದ್ದೇಶದಿಂದ, ಹಂಗಾಗಿ ಈರಿ ಊರಿದ್ದೇನೆ ನೋಡ್ರಿ. ಇಲ್ಲಿಂದ ಬೀನ್ಸ್ ಹಾಕಿದ್ದೆ ನಾನು. ಇದನ್ನು ಒಂದು 1/4 kg ತಂದು ಊರಿದ್ದೆ. ಟೊಮೆಟೊ ಭಾಳ ಇಲ್ಲಿ ಆಗಿರೋ ಉದ್ದೇಶದಿಂದ ಇಲ್ಲಿ ಊರಿದ್ದೆ. ಈ ಟೈಪ್ ಹಂಗಾಗಿ ಸಾಯ್ತಾ ಇದೆ ನೋಡ್ರಿ. ಯಾಕೆ ಏನು ಸತ್ತು ಹೋಗಿದೆ. ಯಾವಾಗ ಮಾಡ್ಬೇಕು, ಯಾವ್ದು ಇದು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತದೆ. ನೋಡ್ರಿ ಬೀನ್ಸ್ ಯಾವ ರೀತಿ ಆಗೈತೆ, ಈ ತರ ಹಳದಿ ಕಲರ್ ಆಗಿ ಸತ್ತು ಹೋಗ್ತಾ ಇದೆ ನೋಡ್ರಿ. ಯಾವ ರೀತಿ ಸತ್ತೈತೆ. ಅಂದ್ರೆ ನಮ್ಮ ನೆಲದಲ್ಲಿ ಬೀನ್ಸ್ ಆಗಲ್ಲ ಅನ್ನೋದು ಒಂದು ಖಾತ್ರಿ ಆಯ್ತು ನೋಡ್ರಿ. ಇದು ಟೊಮೆಟೊ ಎಲ್ಲ ಹಣ್ಣಾಗಿ ಕಚ್ಚಿದಾವ. ಅಷ್ಟು ಹೊಲ ಹರಿದ್ರು ಒಂದು 25-30 ಬಾಕ್ಸ್ ಆಗ್ಬೋದು ಟೋಟಲ್ ಎಲ್ಲ ಸೇರಿ ಅಷ್ಟೇ. ಇದಕ್ಕೆ ನಾನು ಮೊದಲು ಖರ್ಚು ಮಾಡಿರೋದೇ ನಾನೊಂದು 15 ಸಾವಿರ ಖರ್ಚು ಮಾಡಿದ್ದೇನೆ. ಮತ್ತು ನಾನು ಒಟ್ಟು ಹೊಲ ಕೊನೆ ಆಗೋವರೆಗೂ ಹರಿದ್ರೂ ಒಂದು 10 ಸಾವಿರನೂ ತೆಗಿಯೋಕ್ಕಾಗಲ್ಲ ಇದ್ರಾಗೆ, ಯಾಕಂದ್ರೆ ರೇಟೇನೇ ಇಲ್ಲ. ಬಿಡ 450-500 ರೂಪಾಯಿ ಐತಿ ಈಗ ರೇಟ್. ಇದರಲ್ಲಿ ಒಂದು ಆಲ್ಟರ್ನೇಟಿವ್ ಆಗಿ ಒಂದು ಇದನ್ನ ಹಾಕತ್ತಿದ್ದಾನೆ, ಈರಿನ. ಈರಿ ಆ ಕಡೆಗೆಲ್ಲ ಹಾಕಿದ್ದೆ. ಇದು ಈ ಬೀನ್ಸ್ ಹಾಕಿದ್ನಲ್ಲ, ಹಂಗಾಗಿ ಇದು ಬೀನ್ಸ್ ಒಳ್ಳೆ ಚೆನ್ನಾಗಿತ್ತು ಸ್ಟಾರ್ಟಿಂಗ್. ಹಿಂಗಾಗಿರೋ ಉದ್ದೇಶದಿಂದ ಮತ್ತೆ ಇದಕ್ಕೆ ನಾವು ಈರಿ ಹಾಕತ್ತಿದ್ದಾನೆ. ಈಗ ಈರಿ ಊರಿ ಇದನ್ನ ಮತ್ತೆ ಇದ ಗುಡ್ಕ ಕಟ್ಟೋಕನ್ನೋ ಉದ್ದೇಶದಿಂದ ಈರಿ ಪರವಾಗಿಲ್ಲ, ಅದು ಚೆನ್ನಾಗೈತೆ. ತರಕಾರಿ ಮಾತ್ರ ನೆಕ್ಸ್ಟ್ ಟೈಮ್ ಊರಿರೋದು ಮೆಣಸಿನ ಗಿಡ ಬಿಟ್ರೆ, ಈ ಟೊಮೆಟೊ ಗಿಡ ಬಿಟ್ರೆ ನೆಕ್ಸ್ಟ್ ಟೈಮ್ ಹಾಕಿರೋದು ಎಲ್ಲದೂ ಚೆನ್ನಾಗೈತೆ. ಅದು ಮೊದಲ ಯಾಕೆ ಹಂಗೈತೆ ಗೊತ್ತಿಲ್ಲ, ಬಿಸಿಲು ಹೆಚ್ಚಿಗೆ ಇದ್ರದ್ದು ಹಂಗಾತು ಏನು, ಭಾಳ ಲಾಸ್ ಮಾಡಿಬಿಟ್ಟು ನಮ್ಮ. ನೋಡ ಇದು ರೇಟ್ ಒಂದು ಸ್ವಲ್ಪ ಚೆನ್ನಾಗಿ ಸಿಕ್ಕು ಇಳುವರಿ ಚೆನ್ನಾಗಿ ಬಂತಂದ್ರೆ ನಾನು ಮಾಡಿರೋ ಖರ್ಚು ಬರ್ತೈತಿ. ಇಲ್ಲಾಂದ್ರೆ ಕೈಲಿ ಬೀಳೋದಂತ ಗ್ಯಾರಂಟಿ. ನಾನು ನೋಡ್ರಿ ಜೋಳ ಹಾಕಿದ್ದೆ ಅಡಿಕೆಗ, ಪರವಾಗಿಲ್ಲ ಜೋಳ ಚೆನ್ನಾಗೈತೆ. ನಾನು ಹಾಕತ್ತಿಲ್ಲ ಅಂತೇಳಿ ನೋಡೋಣ ಅಂತ ಹಾಕಿದ್ದೆ ನೋಡ್ರಿ. ಈಗಲೇ
ನಾನು ಸಣ್ಣದಿದ್ದಾಗ ತೋರಿಸಿದ್ ನಿಮಗೆ. ಈಗಲೇ ನಮ್ಮ ಸೊಂಟವರೆಗೂ ಬಂದೈತಲ್ಲ. ಅಲ್ಲ ಅಡಿಕೆ ಬಂದದವ. ಅಡಿಕೆ ಅದು ಬಂದದವ ಅನ್ನೋದಕ್ಕನ ಇನ್ನೂ ಲೇಟ್. ಇದು ಮೊದಲು ಬಿಟ್ಟಿರೋಂತಕ್ಕಂಥ ಗೊನೆ ಇದು. ನಿಲ್ಲಲಾರದ ಟೈಮಲ್ಲಿ ನಿಂತಿರೋ ಗೊನೆಗಳು ಇವು. ಎಲ್ಲೋ ಒಂದು ಅದಾವ. ಒಂದು ತುಂಬ ಒಂದು ಕೊಯ್ದ್ರೆ ಒಂದು 50-60 ಕೆಜಿ ಸಿಗ್ಬೋದು. ಕೊಯ್ಬೇಕು ಇವತ್ತು ನಾಳೆ ಕೊಯ್ದು ಒಂದು ಪ್ಯಾಟಿ ಕಳಿಸ್ಬೇಕು. ಇದು ಒಂದ್ಸಲ ಕೊಯ್ದ್ರೆ ಮತ್ತೆ ನೆಕ್ಸ್ಟ್ ಏನು ತಿಂಗಳವ್ರೆ 2 ತಿಂಗಳು ಬೇಕು ಬರೋಕ್ಕವು. ನೋಡ್ರಿ ಎಷ್ಟು ಚೆನ್ನಾಗಿ ಹಣ್ಣಾಗೈತೆ. ಪರವಾಗಿಲ್ಲ. ಈ ಬೆಳೆ ಒಂದು 15-20 ಕ್ವಿಂಟಲ್ ಸಿಕ್ಕರು ಸಿಗ್ಬೋದು. ಭಾಳ ಬಿಟ್ಟಿತ್ತು, ಭಾಳ ಉದುರಿ ಹೋಗೈತಲ್ಲ ಅಡಿಕೆ. ಹಳಿಲಿಂದ ಕಾಟ್ ಜಾಸ್ತಿ ನಮ್ಮ ಹೊಲದಾಗ. ಹಳಿಲೆಲ್ಲ ಉದುರಿಸ್ತಾ ಇದಾವೆ. ಅದರಲ್ಲಿ ಇರ್ತಕ್ಕಂಥ ನೀರನ್ನು ಕುಡಿದು ಕೆಳಗೆ ಉದುರಿಸ್ತವೆ. ನೋಡ್ರಿ ಎಲ್ಲ ಬರಡಾಗಿಬಿಟ್ಟದ. ಎಲ್ಲಾರ ಒಂದೊಂದು ಬಿಟ್ಟಿದಾವೆ. ಹಳಿಲಿಂದ ಒಂದು ಕಾಟ. ಅವ್ನು ಏನು ಮಾಡೋಕ್ಕಾಗಲ್ಲ. ಈಗ ನಾವು ಹಳಿಲಿಗೆ ಏನಾರ ಒಂದು ಹಾಕಕ್ಕೆ ಒಂದೊಂದು ಪಾಪ ಸತ್ತುಕೊಂಡು ಒಂದು ಏನ ವಿಷ ಹಾಕಕ್ಕೆ ಮನಸ್ಸಾಗವಲ್ದು. ನಾವು ತಿಂದಷ್ಟು ಕೂಡ ಕೈ ಬಿಟ್ಟಿದ್ದಾನೆ. ನೋಡ್ರೆಲ್ಲ ಉದುರಿಸ್ಬಿಟ್ಟಿದ್ರು. ನನ್ನ ಗಿಡದ ಕೆಳಗೆ ಏನಿಲ್ಲ ಒಂದೊಂದು ಬೆಳೆದ್ರೆ ಒಂದೊಂದು 3-4 ಕೆಜಿ ಆ ರೀತಿ ಉದುರಿಸಿದಾವೆ. ನೋಡೋಣ, ಇದು ಫಸ್ಟ್ ಬೆಳೆ ನಮ್ದು ಅಡಿಕೆಗೆ. ಒಂದು 20 ಕ್ವಿಂಟಲ್ ಸಿಕ್ಕರೆ ಪರವಾಗಿಲ್ಲ. ಮುಂದಿನ ವರ್ಷ ಜಾಸ್ತಿ ಆಗ್ತದೆ. ಅದ್ರ ಈ ವರ್ಷ ಬಿಸಿಲು ಇರೋದ್ರಿಂದ ಭಾಳ ಉದುರಿದಾವ. ವಾತಾವರಣ ಚೆನ್ನಾಗಿದ್ದಿದ್ರೆ ಈ ವರ್ಷನೇ ಒಂದು 50-60 ಕ್ವಿಂಟಲ್ ಕೊಡ್ಬೋದಾಗಿತ್ತು. 1.5 ಎಕರೆದಿಂದ ಅಂದ್ರೆ ಒಂದು 1000 ಗಿಡದಿಂದ. 1,000 ಗಿಡ ಕುಂತೈತೆ ನಾನು 1.5 ಎಕರೆದಾಗ. ಒಂದು 20-30 ಗಿಡ ಹೆಚ್ಚ ಕಡಿಮೆ ಅದು 1000 ಗಿಡ ಅದಾವು. ಇಂಥ ಎಳ್ಸ್ಕೊಳ ಅಂತ ಇದೇನಿಲ್ಲ ನಮ್ಗೆ. ಜೋಳ ಪರವಾಗಿಲ್ಲ, ಜೋಳ ಚೆನ್ನಾಗಿ ಬರುತ್ತೆ. ಏನು ಅಷ್ಟೊಂದು ಪೆಡ್ಸಾಗಿ ಬೆಳೆಯಲ್ಲ ಅಡಿಕೆಗೆ. ದೊಂಟು ತೆಳ್ಳಗೆ ಬೆಳಿತೈತೆ. ನೆರಳು ಇರೋದೊಂದು ಅಡಿಕೆ ಡಾಮಿನೇಟ್ ಮಾಡ್ತದೆ ಜೋಳನ. ಅದು ಎದ್ದೇಳ್ತದೆ ಇರ್ತಕ್ಕಂಥ. ಅದು ದೊಡ್ಡ ಬೆಳೆಯಾಗತ್ತಲ್ಲ, ಬೇರುಗಳೆಲ್ಲ ಆಲ್ರೆಡಿ ಹಾಕೊಂಡಿದ್ದಾವೆ. ಹಾಕಿದಂಥ ನಾವು ಗೊಬ್ಬರನ್ನೆಲ್ಲ ಅದೇ ತಿಂತದೆ ಅಡಿಕೆ. ಆ ಉದ್ದೇಶದಿಂದ ಮೆಕ್ಕೆಜೋಳಕ್ಕೆ ಏನು ಸಿಗಲ್ಲ. ಪರವಾಗಿಲ್ಲ, ಆದರೂ ಪ್ರಯತ್ನ ಮಾಡಿದ್ದೀನಿ. ನೋಡೋಣ ಒಂದು ಲೆಕ್ಕಕ್ಕೆ ಬರೋಕ್ಕೆ. ನಮ್ಮ ಕುರಿ ಫಾರಮ್ಗೆ ಕುರಿಗಳಿಗೆ ಆದರೆ 15 ಕ್ವಿಂಟಲ್ ಬಂದರೆ 1.5 ಎಕರೆ ಬಂದರೆ ನೋಡಿ. ಎಲ್ಲ ತೆಗಿಬೇಕು. ನಮಗೆ ಕಲ್ತಿಲ್ಲ. ಇವೆಲ್ಲ ಒಣಗಿರ್ತಕ್ಕಂಥ ಒಂಬಳಿಗಳು ತೆಗಿಬೇಕು. ಇದರಲ್ಲಿ ಬೆಟ್ಟಗಳು ಇದಾಗಿ ಮತ್ತು ಪಕ್ಕದ ಗೊನೆಗಳಿಗೆ ಹೊಸದಾಗಿ ತೆಗಿತಕ್ಕಂಥ ಗೊನೆಗಳಿಗೆಲ್ಲ ಇವು ಸ್ಪ್ರೆಡ್ ಆಕೈತಿ ಅಂತ ಹೇಳ್ತಾರೆ. ಹಾಗೆ ತೆಗಿಬೇಕು. ಖಾಲಿ ಟೈಮಲ್ಲಿ ಇಂಥವನ್ನ ಹೇಳೋರಿಗೆ ಒಳ್ಳೇದು. ಎಲ್ಲ ಮೊನ್ನೆ ಬಿಸಿಲು ಜಾಸ್ತಿ ಇದ್ದ ಟೈಮಲ್ಲಿ ಒಣಗಿರವು. ಅಲ್ಲೆಲ್ಲ ಉದುರಿ ಹೋಗ್ಬಿಟ್ಟು. ಬಿಸಿಲಿಂದ ಇದ್ದಿದ್ರೆ ಒಳ್ಳೆ ಚೆನ್ನಾಗಿರೋದು ಈ ವರ್ಷ ಈಡೆ.
ಭಾಳ ಖುಷಿಯಾಗಿತ್ತು ನಾ ಸ್ಟಾರ್ಟಿಂಗ್ ನೋಡಿ. ಈಗ ನೋಡ್ಬಿಟ್ರೆ ಎಲ್ಲ ಉದುರಿ ಹೋಗಿದೆ. ಒಂದು ಎರಡೆರಡು ಮೂರು ಮೂರು ಗೊನೆ ಅದಾವ ಅಷ್ಟ. ನೋಡ್ರಿ ಇದು ಕೆಂಪು ರೋಗ ರೆಡ್ ಮ್ಯಾಟ್ ಅಂತಾರಲ್ಲ, ಅದೊಂದು ಸ್ವಲ್ಪ ನಾನು ಅಬ್ಸರ್ವ್ ಮಾಡಲಿಲ್ಲ, ಜಲ್ದಿ ಸ್ಪ್ರೇ ಮಾಡಲಿಲ್ಲ. ಹಂಗಾಗಿ ಯಾವ ರೀತಿ ಗಿಡ ಇದಾಗ್ಬಿಡುತ್ತೆ ನೋಡ್ರಿ. ಆ ರೆಡ್ ಮ್ಯಾಟ್ ತಿಂದು ಎಲ್ಲ ಗಿಡನೆಲ್ಲ ಒಣಗಿಸ್ಬಿಟ್ಟೈತೆ. ಭಾಳ ಡೇಂಜರ್ ಅಡಿಕೆಗೆ ಅದು. ಸ್ವಲ್ಪ ಲಕ್ಷ್ಯ ಮಾಡಿದ್ರೆ ನಾವು ಗಿಡನ ಒಣಗಿ ಹೋಗ್ಬಿಡ್ತೈತೆ ಅದು. ನೀರಿನ ಮೇಲೆ ನಾವು ಕ್ಯೂರ್ ಮಾಡಕ್ ಹೋದ್ರೆ ಆಗೋದಿಲ್ಲ. ಇಲ್ಲಿ ನೋಡ್ರಲ್ಲ ಯಾವ ರೀತಿಯಾಗಿ ಗರಿಗಳು ಒಣಗಿದಾವೆ. ನಾ ಎಣ್ಣೆ ಸ್ಪ್ರೇ ಮಾಡಿದ್ಮೇಲೆ ಅದು ಒಂದು ಹೊಸದಾಗಿ ಗರಿ ಬಂದೈತೆ. ಎಲ್ಲ ಒಣಗಿ ಹೋಗಿದಾವೆ ನೋಡ್ರಿ. ಎಲ್ಲ ರೆಡ್ ಮ್ಯಾಟಿಂದ ಇದೆ. ಹಂಗ ಭಾಳ ಗಿಡಗಳಾಗಿದಾವೆ. ಸಣ್ಣ ಗಿಡಗಳು ಎಲ್ಲವೂ ಕಾಟಕ್ಕೆ ಆಗ್ಬಿಡುತ್ತವೆ. ದೊಡ್ಡ ಗಿಡಕ್ಕೆ ಅಷ್ಟೊಂದು ಎಫೆಕ್ಟ್ ಮಾಡಲ್ಲ ನೋಡ್ರಿ. ತುದಿ ಗರಿಗಳೆಲ್ಲ ಒಣಗಿ ಹೋಗಿದಾವೆ. ಅದ ನೋಡ್ರಿ ಹೊಸದಾಗಿ ಗರಿಗಳು ಬಂದಿದಾವೆ. ಎಲ್ಲ ಮೊದಲಿನ ಗರಿಗಳೆಲ್ಲ ಒಣಗಿ ಹೋಗಿದಾವೆ ನೋಡ್ರಿ. ಹಚ್ಚಿರುವಂಥ ಗರಿಗಳು ಒಣಗಿದಾವೆ ನೋಡ್ರಿ. ಸಣ್ಣ ಸಣ್ಣ ಗಿಡ ಎಲ್ಲೆಲ್ಲ ಅದಾವ ಅಲ್ಲೆಲ್ಲ ಬಿದ್ದೈತೆ. ಇಲ್ಲ, ಇದನ್ನ ನಾವು ಭಾಳ ಎಚ್ಚರಿಕೆಯಿಂದ ಇದನ್ನ ನಿಗಾ ವಹಿಸ್ಬೇಕು. ಈ ರೋಗ ಬರೋದಕ್ಕನ್ನು ಮೊದಲೇ ಮುಂಜಾಗ್ರತೆಯಾಗಿ ನಾವು 1 ಟೈಮ್ 2 ಟೈಮ್ ಸ್ಪ್ರೇ ಮಾಡ್ಬೇಕು. ಮುಂಗಾರಿ ಟೈಮಲ್ಲಿ ಮುಂಗಾರಿ ಸ್ಟಾರ್ಟಿಂಗ್ ಆಗ್ತಿದ್ದಂಗೆ ರೋಗ ಜಾಸ್ತಿ ಇದಕ್ಕೆ. ಈ ವರ್ಷದ ಹೇಳಿಕೆಗಳ ಅಂತ ಬೆಳೆ ಏನು ನಮಗೆ ಇಲ್ಲ. ಅಡಿಕೆನ ಒಂದು ಸ್ವಲ್ಪ ಸಿಕ್ಕರೆ, ಇನ್ನು ಮೇಲ್ಪಿಕ್ಕೆಲ್ಲ ಲಾಸ್ ಆಗ್ಯಾವು. ಎಷ್ಟು ಸಿಕ್ತಾವ ಮಾಡಿದ ಖರ್ಚಿಗೆ ಬರ್ತಾವ ಹೇಳಕ್ಕಾಗಲ್ಲ. ಅಡಿಕೆನೇ ಉಳಿಸ್ಬೇಕು. ಉಳಿಸಿದ್ರೆ ನನ್ನ ಅಡಿಕೆ ಎಷ್ಟು ಬರುತ್ತೆ ಏನು. ಆ ಅಡಿಕೆ ಹೇಳ್ಬೇಕಾದ್ರೆ ನನ್ನ ವಿಡಿಯೋ ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನೋಡೋಣ ಅಂತೇಳಿ ಒಂದು ವಿಡಿಯೋ ಮಾಡಿದೆ. ನಮ್ಮದು ಹೆಂಗೆ ಬೆಳೆದ ಅಂತ ತೋರಿಸಿದ್ದೆ. ನೋಡಿರಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.